ಈಗಾಗಲೇ ಕನೇರಿ ಸ್ವಾಮಿಗಳಿಗೆ ಹೈಕೋರ್ಟು ಇಲ್ಲಿ ಇದು ಮಾಡಿತ್ತು. ಅದನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟು ಕೂಡ ನೀವು ಸ್ವಾಮಿಗಳಾಗಲಿಕ್ಕೆ ಲೈಕ್ ಇಲ್ಲ ಅಂತ ಹೇಳಿ, ಇದು ನೀವು ಮಾಡೋ ಕೆಲಸ ಅಂಥೇಳಿ ಚೀಮಾರಿ ಹಾಕಿದ್ರೂ ಕೂಡ ಅವರು ಬಂಡ ಧೈರ್ಯ ಮಾಡಿ ಅದು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಏನು, ಬಸವಾದಿ ಶರಣರನ್ನು ಮತ್ತು ಆಮೇಲೆ ಏನದ ಬಸವಾದಿ ಶರಣರ ವಚನಗಳನ್ನು ತಿರುಚುವುದು ಮತ್ತು ಆಮೇಲೆ ಮಠಾಧೀಶರನ್ನು ಬೈಯೋದು. ಇದು ಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಸಾಧನೆ ಅಲ್ಲ. ನೀವು ಮಠದಾಗಿದ್ದು ಸಾಧನೆ ಮಾಡಿರಿ ಅಂಥೇಳಿ ಸುಪ್ರೀಂ ಕೋರ್ಟು ಕೂಡ ಅವ್ರಿಗಿದು ಮಾಡಿದರೆ ಅದು ಸುಪ್ರೀಂ ಕೋರ್ಟನ್ನು ಕೂಡ ಇದು ಕಂಟೆಂಪ್ಟ್ ಆಗ್ತೈತೆ. ಅದು ಆ್ಯಕ್ಚುಲಿ ಆದರೂ ಇಷ್ಟು ಬಂಡತನ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವರು ಹೋದಲ್ಲೆಲ್ಲ ಬೈಯೋದು, ಸ್ವಾಮಿಗಳಿಗೆ ಬೈಯೋದು ಮತ್ತು ಆಮೇಲೆ ಏನದ ಮಠಾಧೀಶರಿಗೆ ಬೈಯೋದು, ಬಸವಾದಿ ಶರಣರಿಗೆ ಬೈಯೋದು ಮತ್ತು ಬಸವ ತಾಲಿಬಾನಿ ಅಂತ. ಬಸವ ತಾಲಿಬಾನಿ ಅಂದ್ರೇನು, ಬಸವಣ್ಣನವರಿಗೆ ತಾಲಿಬಾನಿ ಅಂದಂಗೆ ಅರ್ಥ. ಅದು ಇಂಥ ಹೊಲಸು ಶಬ್ದಗಳನ್ನು ಈಗಾಗಲೇ ಇದು ಮಾಡಿದ್ದಕ್ಕೆ ಇದು ಕೋರ್ಟು ಇದು ಮಾಡಿದರೂ ಕೂಡ ಅವರು ಇದು ಮಾಡ್ತಾರೆ. ಮತ್ತು ಆಮೇಲೆ ಈಗಾಗಲೇ ಬಸವ ಕಲ್ಯಾಣದಲ್ಲಿ ಎಲ್ಲರೂ ಬಸವ ಕಲ್ಯಾಣದಲ್ಲಿ ಪೂರಾ ಬಸವ ಕಲ್ಯಾಣವನ್ನು ಬಂದ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅವರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ರಿಗೆ ಇದು ಮಾಡೋದಿಲ್ಲ. ಅವರು ಮುಂದೆ ಯಾವುದೇ ತಾಲೂಕುಗಳಲ್ಲಾಗಲಿ ಜಿಲ್ಲೆಗಳಲ್ಲಾಗಲಿ ಇಂಥ ಕಾರ್ಯಗಳನ್ನು ಮಾಡಬಾರ್ದು. ಮಠದಲ್ಲಿದ್ದು ಮಠಾಧೀಶರು ಮಾಡುವ ಕೆಲಸ ಇದಲ್ಲ. ಮಠಾಧೀಶರ ಕೆಲಸ ಏನು, ತಾವು ಒಳ್ಳೆಯ ಪ್ರವಚನ ಮಾಡಬೇಕು ಮತ್ತು ಬರೀ ನಿಂದನೆ ಮಾಡೋದು, ಅವರಿಗೆ ಹಂದಿ ಅನ್ನೋದು, ನಾಯಿ ಅನ್ನೋದು, ಮಠಾಧೀಶರಿಗೆ ಇವೆಲ್ಲ ಮಾಡಬಾರ್ದು. ಇದು ಅವ್ರಿಗೆ ಸಲ್ಲದಂಥ ಕೆಲಸ. ಅವರು ಮಠದಾಗ ಕೂತು ಕೆಲಸ ಮಾಡಬೇಕು. ಅವರು ಮಾಡ್ತಕ್ಕಂಥ ಉದ್ದೇಶ ಸರಿ ಇಲ್ಲ. ಆದ್ದರಿಂದ ಅವರಿಗೆ ಮುಂದೆ ಯಾವುದೇ ಕೋರ್ಟು ಕೂಡ ಅವ್ರಿಗೆ ಜಿಲ್ಲಾಡಳಿತ ಆಗಲಿ ಯಾವುದೇ ಕೋರ್ಟು ಕೂಡ ಯಾವುದೇ ಇದರಲ್ಲಿ ಈ ಥರ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಹಿಂದೂ ಸಮಾವೇಶ ವೈದಿಕ ಧರ್ಮವನ್ನು ನಿರಾಕರಿಸಿ ಬಂದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮಾಜದ ಹಿಂದುಳಿದ ಸಮಾಜವನ್ನು ಮೇಲೆ ಎತ್ತಿರ್ತಕ್ಕಂಥವ್ರು. ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಇದು ಲಿಂಗಾಯತ ಧರ್ಮವನ್ನು ಅಷ್ಟಾಂಗ ಯೋಗವದು ಬಲು ಕಷ್ಟವೆಂದು ಇಷ್ಟಲಿಂಗವನ್ನು ಸೃಷ್ಟಿಸಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಎಲ್ಲರಿಗೆ ನಿಮ್ಮೆಲ್ಲರಿಗೆ ಕೊಟ್ಟು ಜಗತ್ತಿನ ಒಬ್ಬ ದಾರ್ಶನಿಕರವರು. ಅವ್ರ ವಚನಗಳನ್ನು ಹೆಂಗೆ ತಿರುಚುವುದು, ಅವ್ರ ವಚನಗಳನ್ನು ಹಂಗೆ ಹೇಳೋದು ಮತ್ತು ಆಮೇಲೆ ಏನದ ನಮ್ಮ ಬಸವಪರ ಸಂಘಟನೆಗಳನ್ನು ಬೈಯೋದು ಮತ್ತು ಮುಖ್ಯಮಂತ್ರಿಗಳಿಗೂ ಬೈದರು ಮತ್ತು ಆಮೇಲೆ ನಮ್ಮ ಯಾರು ಲಿಂಗಾಯತ ಮಠಾಧೀಶರಿಗೂ ಬೈದರು. ಏನದು ಬೈಯೋದೇ ಒಂದು ಕೆಲಸನ? ಹಾಗೆಲ್ಲ ಮಾಡಬಾರ್ದವರು. ಮತ್ತು ಹಾಗೆಲ್ಲ ಮಾಡಿದರೆ ನಾವು ಎಲ್ಲ ಜಿಲ್ಲೆಯಿಂದನೂ ಕೂಡ ನಾವು ಅಲ್ಲಿ ಇದು ಮಾಡ್ತೀವಿ. ಈಗಾಗಲೇ ಅವರು ನಿರ್ಣಯ ತಗೊಂಡಿದ್ದಾರೆ. ಅಲ್ಲಿ ಏನು ನಿರ್ಣಯ ತಗೊಂಡಿದ್ದಾರೆ, ಅಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದವರು ಮತ್ತು ಬಸವಪರ ಸಂಘಟನೆಗಳವರು ಅಲ್ಲಿ ಎಲ್ಲ ಸಂಘಟನೆ ಮಾಡಿ ಅವರು ಬರಲಾರ್ದಂಗೆ ಈಗಾಗಲೇ ತಾಲೂಕಾ ಇದರಿಂದ ಆದೇಶನೂ ಆಗ್ಯದ ನಡೆಸಬಾರ್ದತ್ತ. ಅವ್ರು ಮತ್ತೆ ಅಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ಹೋಗವ್ರೆ. ಅವ್ರಿಗೆ ಏನು ಮೂರು ಬುಟ್ಟ ಊರಿಗೆ ಸರ್ದಾರತ್ತ ಹಂಗಾಗಿದೆ ಅವ್ರದ್ದು. ಅಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ಹೋಗೋದು. ಅದಕ್ಕೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಮೇಲೆ ಏನದು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕಾ ಆಡಳಿತಕ್ಕೂ ಕೂಡ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಅವ್ರಿಗೆ ಇಂಥ ಸಭೆ ಸಮಾರಂಭಗಳನ್ನು ಮಾಡೋದು ಮತ್ತು ಆಮೇಲೆ ಹೀಯಾಳಿಸಿ ಮಾತನಾಡುವಂತಹ ಇಂಥವರಿಗೆ ಅನುಕೂಲ ಮಾಡಿಕೊಡಬಾರ್ದು ಅಂಥೇಳಿ ಇಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಪತ್ರಿಕಾಕರ್ತರು ಕೂಡ ತಾವು ಮಾಧ್ಯಮದ ಮಿತ್ರರು ಕೂಡ ಚೆನ್ನಾಗಿ ಇದನ್ನು ಪ್ರಸಾರ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಸಮಾವೇಶದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಐತಿದ್ರಲ್ಲಿ ಕೊಟ್ಟಿದ್ದು ಪ್ರಶ್ನೆ ಗೌಡರು ಹೇಳಿದ್ರು ಕಾರ್ಯಕ್ರಮ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾರು ಕಾರ್ಯಕ್ರಮ ಕೊಟ್ಟಿದ್ರು, ಇವ್ರು ಮಾಡೋದು ಕೊಟ್ಟಿದ್ರು ಅಥವಾ ಬ್ಯಾರೇಜ್ ಮಾಡಕತ್ತಾರೋ ಇಲ್ಲ. ಇತ್ತೀಚೆಗೆ ಬೆಳಗಿನ ಒಂದು ನ್ಯೂಸ್ ಬಂದಿದೆ. ಆದರೆ ಏನಂದಲ್ಲ, ತಹಸೀಲ್ದಾರ್ ಆಫೀಸಿಂದ ಕೊಟ್ಟಿಲ್ಲ ಅಂತ ಕೊಟ್ಟಾರವ್ರು. ಅದು
ಇನ್ನೂ ಮತ್ತು ಅವ್ರು ಇನ್ನೂ ಬೇರೆ ಬೇರೆ ಪ್ರಯತ್ನ ಮಾಡಿನೂ ಕೂಡ ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಅವ್ರು ತಯಾರಿದ್ದಾರೆ. ಅಂದ್ರೆ ಈ ಸಮಾವೇಶದ ಪರ್ಯಾಯವಾಗಿ ಇನ್ನೊಂದೇನೋ ಮಾಡ್ತಾ ಇದ್ರು ಅವರು. ಇಲ್ಲ ನಾನು ಹೇಳ್ತೀನಿ, ಅದಕ್ಕೆ ನಾನು ನನ್ನೊಂದು ಮುಗಿಸಿದ ಮ್ಯಾಗ ನೀವು ನಿಮ್ಮ ಉತ್ತರ ಎಲ್ಲ ಪೂರ ಉತ್ತರ ಸಿಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಈ ಜೂನ್ 28 ಬಸವ ಕಲ್ಯಾಣದಲ್ಲಿ ಏನು ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಒಂದು ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಮಾಡ್ತೀನಿ ಅಂತೇಳಿ ಹೊಂಟಾರವ್ರು. ಈಗಾಗಲೇ ಒಂದು 2-3 ಕಡೆ ಮಾಡ್ಯಾರ. ಇಲ್ಲಿ ಬಬಲೇಶ್ವರದಾಗ ಮಾಡಿದ್ರು, ಮತ್ತು ರಬಕವಿ ಭರನಾಟ್ಯ ಮಾಡಿದ್ರು, ಮತ್ತು ಗದಗ್ನಾಗ ಮಾಡಿದ್ರು. ಏನಾಗಿದೆ ಅಂದರೆ ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅಂದರೆ ಇಲ್ಲಿ ನೀವು ಬಸವಾದಿ ಶರಣರ ಸಮಾವೇಶ ಮಾಡಿರಿ, ನೀವು ಬಸವ ತತ್ವ ಬಸವಾದಿ ಶರಣರ ವಚನಗಳನ್ನು ಪಾಲಿಸ್ತಿದ್ರೆ ಅಂದ್ರೆ ಅದನ್ನಾರ ಮಾಡಿರಿ. ಇಲ್ಲ ನೀವು ಹಿಂದೂ ಸಮಾವೇಶ ನೀವು ಮಾಡೋಕ್ಕೆ ಸ್ವತಂತ್ರ, ನೀವು ಬೇಕಾದ ಮಾಡೋರು. ಈ ದೇಶದಲ್ಲಿ ತಮ್ಮ ಧರ್ಮಗಳನ್ನು ಪ್ರಚಾರ ಮಾಡಲಿಕ್ಕೆ ಸಮಾವೇಶ ಮಾಡಲಿಕ್ಕೆ ಇದೆ. ಆದರೆ ಈ ಕಲಬೆರಿಕೆ ಮಾಡಲಿಕ್ಕೆ ಬರಬೇಡಿ. ಏನಪ್ಪ ಅಂತಂದ್ರೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಲ್ಲ. ಇವತ್ತು ಬಸವಾದಿ ಶರಣರು ಈ ಹಿಂದೂ ಧರ್ಮವನ್ನು ಬಿಟ್ಟು, ಇವತ್ತು ಬಸವಣ್ಣವರು 8ನೇ ವಯಸ್ಸಿನಲ್ಲೇ ಈ ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ತಾರೆ. ಕಟ್ಟಿದ ಜನವಾರನ್ನ ಕಿತ್ತೆಸೆದು ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಹೋಗಿ ಒಂದು ಇಷ್ಟಲಿಂಗವನ್ನು ಅವರು ಆವಿಷ್ಕಾರ ಮಾಡಿ ಬಸವ ಕಲ್ಯಾಣದಲ್ಲಿಯೇ ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿರ್ತಾರೆ. ಎಲ್ಲ ಬಸವಾದಿ ಶರಣರ ತಳಮಟ್ಟದ ಎಲ್ಲ ಒಂದು ಸಮಾಜದ ಶರಣರನ್ನು ಕರೆದುಕೊಂಡು ಇಂಥ ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಆಗಿರ್ತಕ್ಕಂಥ ನೆಲದಲ್ಲಿ ಈ ಕನ್ನೇರಿ ಸ್ವಾಮಿಗಳು ಈ ಒಂದು ಕಲಬೆರಕೆ ಸಮಾವೇಶ ಮಾಡಲಿಕ್ಕೆ ಹೊಂಟಿದ್ದಾರೆ. ಇದು ಬಹಳ ಒಂದು ಬಸವ ಅಥವಾ ಲಿಂಗಾಯತರಿಗೆ ಬಹಳ ನೋವನ್ನು ತಂದಿರತಕ್ಕಂಥ ವಿಷಯ. ಕನ್ನೇರಿ ಸ್ವಾಮಿಗಳಂದ್ರೆ ಏನಂದ್ರೆ ಅವರೊಬ್ಬರು ಕೆಟ್ಟ ನಾಗರಿಕ. ಕೆಟ್ಟ ನಾಗರಿಕ. ನಾ ಹೇಳ್ತಾ ಇಲ್ಲಿದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದು, ಇವನು ನಾಗರಿಕ ಆಗಲಿಕ್ಕೆ ಯೋಗ್ಯ ಇಲ್ಲ, ನಾಲಾಯಕ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ. ಮತ್ತು ಇನ್ನು ಸ್ವಾಮಿ ಆಗೋದಂತರೂ ನೆಕ್ಸ್ಟ್. ನಾಗರಿಕನೇ ಅಲ್ಲ, ಒಳ್ಳೆ ನಾಗರಿಕ ಅಲ್ಲ. ಅಂಥ ಕೆಟ್ಟ ನಾಗರಿಕನ ಬಿಟ್ಟು ಇಲ್ಲಿ ನೀವು ಮುಂದೆ ಬಿಟ್ಟು ಈ BJP RSSನವರು ಅವರನ್ನು ಬಳಸಿಕೊಂಡು ಇವತ್ತು ಇಂಥ ಒಂದು ಬಸವಾದಿ ಶರಣರ ಒಂದು ಹೆಸರಿಗೆ ಮಸಿ ಬಳಿಯುವಂಥದ್ದು ಅಥವಾ ಅವರ ಒಂದು ವಚನಗಳನ್ನು ತತ್ವಗಳನ್ನು ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವರು ತಂದರೆ, ಅದರ ಜೊತೆಗೆ ಏನಂದರೆ 2 ಉದ್ದೇಶದ ಅವ್ರಿಗೆ. ಏನಪ್ಪ ಅಂತಂದರೆ ಜಾಗತಿಕವಾಗಿ ಬೆಳೀತಕ್ಕಂಥ ಬಸವ ತತ್ವ ಚಿಂತನೆ ಇವತ್ತು ಜಗತ್ತಿನಲ್ಲೇ ಇವತ್ತು ಬಸವಣ್ಣನವರು ಹೇಳಿರ್ತಕ್ಕಂಥ ಚಿಂತನೆ. ಈ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಬಸವಣ್ಣವರನ್ನು ನೀವು ಎಲ್ಲಿ ಇದುವರೆಗೂ ನೋಡ್ರಿ, ನೀವು ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಥಮ ಪಾರ್ಲಿಮೆಂಟ್ ಕೊಟ್ಟವರು ನಮ್ಮ ಇಂಡಿಯಾದವರು, ನಾಟ್ ಇಂಗ್ಲೆಂಡ್ದವರಲ್ಲ, ನಮ್ಮ ಇಂಡಿಯಾದವರು. ಅವರು ಬಸವಣ್ಣವರು ಬಸವ ಕಲ್ಯಾಣದಾಗ ಅಂತೇಳಿ ಹೇಳ್ತಕ್ಕಂಥ ವಿಚಾರಗಳನ್ನು ತಾವು ಕೇಳಿದ್ದೀರಿ. ಇದು ಒಂದು ವಿಚಾರ. ಈ ಒಂದು ಅವರ ಬೆಳೀತಕ್ಕಂಥ ಒಂದು ಪಬ್ಲಿಸಿಟಿ ಏನಿದೆ, ಚಿಂತನೆ ಏನು ಬೆಳೀತಾ ಇದೆ, ಅದನ್ನು ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2ನೇದ್ದು, ಅಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಅದರಲ್ಲಿ ಕೂಡ ಅವರು ಬಸವಣ್ಣವರು ಯಾವುದೇ ಧರ್ಮ ಸ್ಥಾಪಿಸಿಲ್ಲ, ಅವರು ಹಿಂದೂ ಧರ್ಮನೇ ಸುಧಾರಣೆ ಮಾಡ್ಯಾರ, ಹಿಂಗೆ ಅಂತ ಹೇಳಿ ಅವರು ಹೇಳ್ಕೊತ ಅದರೊಳಗೂ ಸಹಿತ ಅವರು ಬೇರೆ ಬಿಡ್ಬೇಕಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನೋಡ್ರಿ, ಇವ್ರು ಹೇಳ್ತಾರೆ ಬಸವಣ್ಣವರು ಹಿಂದೂ ಧರ್ಮನೇ ಸ್ಥಾಪನೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಹಿಂದೂ ಧರ್ಮನೇ ಸುಧಾರಣೆ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ 280 ಕೋಟಿ ವಚನಗಳನ್ನಿದ್ದು, 280 ಕೋಟಿ ಅಂದರೆ 160 ಕೋಟಿ ವಚನಗಳನ್ನು ವೈದಿಕರು ಹಿಂದೂಗಳು ಸುಟ್ಟು ಹಾಕ್ತಾರೆ. ಅವ್ರನ್ನ ಹಿಂದೂಗಳು ಸುಟ್ಟು ಹಾಕಿದ್ವಿ. 160 ಕೋಟಿ ವಚನಗಳನ್ನು ಸುಟ್ಟು ಹಾಕ್ತಾರೆ. ಲಕ್ಷದ ಮೇಲೆ 96,000 ಶರಣರಿದ್ದರಲ್ಲಿ ಇದರಲ್ಲಿ ಕಲ್ಯಾಣದಲ್ಲಿ 1,96,000 ಶರಣರಿದ್ದರು. ಎಲ್ಲ ಲಕ್ಷಾನುಗಟ್ಟಲೆ ಶರಣರನ್ನ ಎಲ್ಲಿ ಬೇಕಾದಲ್ಲಿ ಕೊಲೆ ಮಾಡ್ತಾರೆ. ಅದನ್ನು ಕೊಲೆ ಮಾಡಿದವ್ರು ಯಾರು? ಅವ್ರೇನು ಮುಸ್ಲಿಮರು ಕೊಂದ್ರ, ಏನು ಕ್ರೈಸ್ತರು ಕೊಂದ್ರ, ಇಲ್ಲ ಬೌದ್ಧರು ಕೊಂದ್ರ, ಏನು ಜೈನರು ಕೊಂದ್ರ, ಏನು ಪಾರ್ಸಿಗಳು ಕೊಂದ್ರ? ಅವ್ರನ್ನ ಕೊಂದವರು ಹಿಂದೂಗಳು. ಅಲ್ಲಿ ಒಂದು ಅಂತರ್ಜಾತಿ ವಿವಾಹ ಮಾಡ್ತಾರೆ ಬಸವಣ್ಣವರು. ಅವ್ರನ್ನ ಎಳೆ ಹೂಟ ಶಿಕ್ಷೆ ಆನೆಕಾಲಿ ಕಟ್ಟಿ ಅವ್ರ ಕಣ್ಣು ಕಿತ್ತು ಹಾಕುವಂಥದ್ದು, ಮತ್ತು ಅದರಿಂದನೇ ಎಲ್ಲ ಸಮಾಜ ಎಲ್ಲ ಒಂದು ಶರಣರನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಕೊಲೆ ಮಾಡಿದವರು ಹಿಂದೂಗಳೇ. ನೀವು ಕನ್ನೇರಿ ಸ್ವಾಮಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ನೀವು ಬಸವಾದಿ ಶರಣರು ಹಿಂದೂಗಳೇ ಇದ್ದರು, ಹಿಂದೂಗಳನ್ನು ಹಿಂದೂ ಸಮಾಜನೇ ಮಾಡಿದ್ರಂದ್ರೆ ಹಿಂದೂಗಳೇ ಯಾಕೆ ಅವರು ಮಾಡಿರ್ತಕ್ಕಂಥ ಒಂದು ವಚನಗಳನ್ನ ಯಾಕೆ ಸುಟ್ಟರು? ಅವ್ರನ್ನ ಯಾಕೆ ಕೊಂದರು? ಅವ್ರನ್ನ ಯಾಕೆ ಬಸವಣ್ಣವ್ರು ಗಡಿಪಾರು ಯಾಕೆ ಮಾಡಿಸಿದ್ರು? ಅವ್ರು ಹಿಂದೂ ಧರ್ಮನೇ ಅವ್ರು ಪ್ರತಿಪಾದನೆ ಮಾಡಿದ್ರಂದ್ರೆ
ಯಾಕೆ ಅವ್ರನ್ನ ಹಿಂದೂಗಳೇ ಯಾಕೆ ನೀವು ಕೊಂದ್ರಿ, ಅವ್ರನ್ನ ಯಾಕೆ ಕೊಂದ್ರಿ, ನಿಮ್ಮ ವಂಶಸ್ಥರು ಯಾಕೆ ಕೊಂದರು ಅಂತಕ್ಕಂಥ ಮಾತು ಬರ್ತದೆ. ಹಾಗಾಗಿ ಬಸವಣ್ಣವರು ಹಿಂದೂ ಧರ್ಮವನ್ನು ಪ್ರತಿಪಾದಿಸಿಲ್ಲ, ಅದನ್ನು ತಿರಸ್ಕಾರ ಮಾಡಿ ಲಿಂಗಾಯತ ಧರ್ಮವೆಂದ ಸಮಾಜವನ್ನು ಲಿಂಗ ಭೇದ ಇಲ್ಲದೆ ಇರತಕ್ಕಂಥ ಜಾತಿ ವರ್ಣ ವರ್ಗ ಭೇದ ರಹಿತವಾಗಿರ್ತಕ್ಕಂಥ ಧರ್ಮವನ್ನು, ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಇತ್ತೀಚೆಗೆ ಏನು ಮಾಡಿದ್ರು, ಬಸವಣ್ಣನ ಬೆನ್ನಿಗೆ ಚೂರಿಗೆ ಹಾಕಿದವರೇ ಇವರೇ, ಇಂಥವ್ರೆ. ನಿನ್ನೆ ಮನೆತನ ಹೋದ್ರೂ ಸಹಿತ ಇವ್ರ ಮಠಗಳದಾಗ ಒಂದು ಬಸವಣ್ಣನ ಫೋಟೋ ಇರಲಿಲ್ಲ. ಮತ್ತು ಇನ್ನೂ ಕೆಲವೊಬ್ರು ಪಂಚಪೀಠದ್ರು, ಕೆಲವೊಬ್ರು ಬಸವಣ್ಣನ ಫೋಟೋ ಹಾಕಿದ್ರೆ ಗೇಟ್ನೇ ತೆಳಗೆ ಹೋಗಂಗಿಲ್ಲ ಅಂತಿದ್ರು. ಇನ್ನು ಎಂದೂ ಬಸವ ಜಯಂತಿ ಆಚರಿಸಲಿಲ್ಲ ಇವರು, ಮತ್ತು ಅವರು ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಇಂಥವ್ರು ಇವತ್ತು ನಾವು ಬಸವಣ್ಣ ನಮ್ಮವ, ಬಸವಣ್ಣ ಹಿಂದೂ ಸಮಾಜ ಅದು ಇದು ತಿಳ್ಕೊಂಡು ತೊಗೊಂಡು ಹೊಂಟಾರಲ್ಲ, ಇವ್ರ ಉದ್ದೇಶ ಏನಿದು? ಇಷ್ಟೊಂದು ನೀವು ತಿರಸ್ಕಾರ ಮಾಡ್ಕೊತ ಬಂದಿರಿ. ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದು ಒಂದಂದ್ರೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತು, ಅವತ್ತಿನಿಂದ ಈ RSS BJP ಅವ್ರಿಗೆ ನಿದ್ದೆ ಹತ್ತಾ ಇಲ್ಲ. ಬೇರೆ ಬೇರೆ ವಿಚಾರದಾಗ ಅವರು ವಚನ ದರ್ಶನ ಅಂತೇಳಿ ಒಂದು ಪುಸ್ತಕ ಬರೆದು, ಗದಗಿನ ಒಬ್ಬ ಶಿವಾನಂದ ಸ್ವಾಮಿ ಅಂತೇಳಿ ಅವ್ನು ಏನೇನೋ ಪ್ರಯತ್ನ ಮಾಡ್ದ, ಅವ್ನು ಟುಶ್ ಹೊಡೆದ. ಎಲ್ಲ ಒಂದು ಬಸವಾದಿ ಶರಣರು ಜಾಗೃತ ಆಗಿದ್ದಾರೆ ಈಗ. ಅದು ರಾಜ್ಯ ತುಂಬ ವಿರೋಧ ಆಗೋಣ, ಅವ್ನು ಟುಶ್ ಹೊಡೆದ ಹೋದ. ಇನ್ನೊಬ್ಬ ಹುಂಬ ಸ್ವಾಮಿನ ಹಿಡ್ಕೊಂಡು ಅವ್ರು ತಂದು ಈ ಕನ್ನೇರಿ ಸ್ವಾಮಿನ ಕರ್ಕೊಂಬಂದು, ಈ ಕನ್ನೇರಿ ಸ್ವಾಮಿಗೆ ಹೇಳ್ತೀನಿ, ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ, ಇವನು ಸ್ವಾಮಿನೇ ಆಗಕ್ಕೆ ಬರೋಂಗಿಲ್ಲ. ಇವನೇನು ಸನಾತನ ಧರ್ಮವನ್ನು ಏನು ಪ್ರತಿಪಾದನೆ ಮಾಡ್ತಾನ, ಸನಾತನ ಧರ್ಮದ ಪ್ರಕಾರ ಇವನಿಗೆ ಯಾರೂ ಸ್ವಾಮಿ ಮಾಡೋಂಗಿಲ್ಲ. ಇವ್ ಅಷ್ಟ ಮಠಕ್ಕೆ ಹೋಗಿ ಕೇಳ್ರಿ ಸ್ವಾಮಿ ಮಾಡ್ತಾರನ್ನ ಕೇಳ್ರಿ, ಇಲ್ಲ ಪಂಚಾಚಾರ ಮಠಕ್ಕೆ ಹೋಗಿ ಕೇಳ್ರಿ ಇವನು ಸ್ವಾಮಿ ಮಾಡ್ತಾರನ್ನ ಕೇಳ್ರಿ. ಇವನು ಸ್ವಾಮಿ ಆಗಿದ್ದೆ ಬಸವಣ್ಣನ ದಯದಿಂದ, ಬಸವಣ್ಣನ ಮಠಕ್ಕೆ ಆಗಿದ್ದಾನೆ. ಅವನ ಮಠನೂ ಕೂಡ ಬಸವಣ್ಣಂದು, ಬಸವ ತತ್ವದ್ದು. ಆದ್ರೆ ಬಸವ ತತ್ವ ಆಚರಣೆ ಇಲ್ಲ ಅಲ್ಲಿ. ಬಸವಣ್ಣನ ಒಂದು ತತ್ವದಿಂದನೇ, ಬಸವಣ್ಣನ ವಿಚಾರಗಳಿಂದ ಇವನು ಸ್ವಾಮಿ ಆಗಿದ್ದಾನೆ, ಹೊರತಾಗಿ ಇವನು ಕಾವಿ ಬಟ್ಟೆ ಸಿಗ್ತಿದ್ದಿಲ್ಲ. ಇದು ಒಂದು ಸತ್ಯವಾಗಿರ್ತಕ್ಕಂಥ ಘಟನೆ. ವಿಭೂತಿ ಹಚ್ಚಿದ್ಬಿಟ್ಟು ಕುಂಕುಮ ಹಚ್ತಾನ ಅವನು. ಮತ್ತು ಏನಾಗೈತಂದ್ರೆ ಇನ್ನೊಂದು ಏನಂದ್ರೆ, ಇವು BJP RSSನವ್ರು ಏನು ಮಾಡ್ಲಿಕ್ಕತ್ತಾರಂದ್ರೆ, ದಕ್ಷಿಣ ಭಾರತದಾಗ ಇವರಿಗೆ ಸ್ವಂತ ಅಧಿಕಾರದಿಂದ ಸ್ವಂತ ಬಲದಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಸಮಸ್ಯೆಗಳು ನೋಡಿದಿರ್ತಾವೆಲ್ಲ. ಆದರೆ ಏನಾರ ಮಾಡಿ ಒಬ್ಬ ಏಜೆಂಟನ್ನು ಹುಡ್ಕಾಡಕತ್ತಿದ್ರು ಅವರು, ಇಂಥ ಕಮಲದ ಹೂವು ಬೆಳೆಸಲಿಕ್ಕೆ. ಇಂಥ ಒಬ್ಬ ಏಜೆಂಟ್ ಕನ್ನೇರಿ ಸ್ವಾಮಿನ ಹಿಡ್ಕೊಂಡು ಕೂತಾರೆ. ಆದರೆ ಅವ್ರಿಗೆ ಅನಿಸೈತಿ, ಈಗ ಬಸವಣ್ಣನ ಇಷ್ಟು ಜೋರು ನಡೆದೈತಲ್ಲ ಈ ಹಿಂದಿನ ಸರ್ಕಾರದಲ್ಲಿ, ಅದು ಬಸವಣ್ಣವ್ರಿಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು, ಯಾವುದೇ ಒಬ್ಬ ಲಿಂಗಾಯತ ಅನಿಸ್ಕೊಂಡವ ಸ್ವಾಮಿ ಅನಿಸ್ಕೊಂಡ ಒಬ್ಬ ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಯಾವನು ಮಾಡದೇ ಇರತಕ್ಕಂಥ ಕೆಲಸ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಬಸವಾದಿ ಶರಣರ ವಿಚಾರಕ್ಕೆ ಮಾಡಿದರು. ಇದನ್ನು ನೋಡಿ ಇವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ನಾ ಅವ್ರಿಗೆ ಹೇಳಿಕ್ಕೆ ಬಯಸ್ತೇನೆ, ಅವರಿಗೆ ಸ್ವಾಮಿಗಳಿಗಾಗಲಿ ಅಥವಾ BJP ಅವ್ರಿಗಾಗಲಿ ಅಥವಾ RSSನವರಲ್ಲಿ ಅಥವಾ ಕನ್ನೇರಿ ಸ್ವಾಮಿಗೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಐತಿ. 1871 ಸೆನ್ಸಸ್ ತೆಗೆದು ನೋಡ್ರಿ, ನೋಡಕ್ತಾ ಇರಲ್ಲ ಅವರು. ಅವ್ರಿಗೆ ಕಾನೂನೇ ಬೇಕಾಗಿಲ್ಲ, ಅಂಬೇಡ್ಕರ್ಜಿ ಬೇಕಾಗಿಲ್ಲ, ಯಾವುದೂ ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೇಳಿದ್ದೆ ಕಾನೂನು ಅಂತಾರವರು. ಇಲ್ಲಿ ಬಂದ ಸಮಸ್ಯೆ ಇವತ್ತು ಭಾರತದಲ್ಲಿ ನಡೆದಿದ್ದೇನೆಂದ್ರೆ, ಈ ಕನ್ನೇರಿ ಸ್ವಾಮಿ ಅಂತವರು ಇವ್ರು ಏನಂದಾರಲ್ಲ RSSನವರು, ತಾವು ಹೇಳಿದ್ದೆ ಕಾನೂನು, ಉಳಿದಿದ್ದೇನು ಹೇಳಬೇಡ್ರಿ ನಮಗಂತಕ್ಕಂಥ. 1871 ಮೈಸೂರು ಸೆನ್ಸಸ್ ತೆಗೆದು ನೋಡ್ರಿ, ಮದ್ರಾಸ್ ಸೆನ್ಸಸ್ ತೆಗೆದು ನೋಡ್ರಿ, ಅಲ್ಲಿ ಹಿಂದೂಸ್ ಅಂತೇಳಿ ಬರ್ತಾರೆ, ಕಾಲಮ್ ಬರ್ತಾರೆ, ಹೇಳ್ತೇನೆ. 1871 ಸೆನ್ಸಸ್ ಹಿಂದೂಸಲ್ಲಿ A ಬ್ರಾಹ್ಮಣ, B ಕ್ಷತ್ರಿಯ, C ವೈಶ್ಯ, D ಶೂದ್ರ, ಇಷ್ಟು ಬರೀತಾರೆ. ಇದ್ರಾಗ ಎಲ್ಲಿ ಲಿಂಗಾಯತ ಬರ್ದಿಲ್ಲ. ಅದರ್ ಆರ್ಡರ್ಸ್ ಅಂತ ಬರೀತಾರೆ ತೆಳಗೆ. ಅದರ್ ಆರ್ಡರ್ಸಲ್ಲಿ ನಂಬರ್ 1 ಜೈನ, ನಂಬರ್ 2 ಲಿಂಗಾಯಸ್, ನಂಬರ್ 3 ಹಳೆ ಕನ್ನಡಿಗ ಅಂತೇಳಿ ಬರೀತಾರೆ. ಅದರ ಅರ್ಥ ಈ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ನೀವು ಈಗಾದರೂ ಸರ್ಕಾರಿ ದಾಖಲೆ ತೆಗೆದು ನೋಡಿ, 1871 ತನೂ ಕೂಡ ನಮ್ಮದು ಲಿಂಗಾಯತ ಧರ್ಮ ಅಂಥೇಳಿ ದಾಖಲೆಗಳಲ್ಲಿದೆ. ಆದರೆ ಮುಂದೆ ಏನಾಗ್ತದೆ, 1881 ಒಂದು ಸೆನ್ಸಸ್, ನೆಕ್ಸ್ಟ್ ಸೆನ್ಸಸ್ನಲ್ಲಿ C ರಂಗಾಚಾರ್ಯುಲು ಅಂತೇಳಿ ಒಬ್ಬ ದಿವಾನ, ಮೈಸೂರು ದಿವಾನ, ದುರುದ್ದೇಶದ ಪೂರ್ತಿಯಾಗಿ ಏನು ಮಾಡ್ತಾನವ, ಈ ಲಿಂಗಾಯತನ ಒಯ್ದು ಹಿಂದೂದೊಳಗೆ ಸೇರಿಸ್ತಾನೆ, ಶೂದ್ರ ಕ್ಯಾಟಗರಿ ಒಳಗೆ ಸೇರಿಸ್ತಾನೆ 1881. C ರಂಗಾಚಾರ್ಯುಲು ಇವನ ಒಂದು ದುರುದ್ದೇಶದಿಂದ ಏನಾಗೈತಿ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿ, ನಾವು 1871 ಸೆನ್ಸಸ್ನಲ್ಲಿ ಏನಿದೆ, ಅದಕ್ಕಿಂತ ಮೊದಲು ಏನಿದೆ, ಲಿಂಗಾಯತ ಒಂದು ರೆಜಿಮೆಂಟ್ ಸಹಿತ ಇತ್ತು, ಮಿಲಿಟ್ರಿ ಒಳಗೆ ಲಿಂಗಾಯತ ರೆಜಿಮೆಂಟ್ ಅಂತ ಇತ್ತು. ಸಾಕಷ್ಟು ಜನ ಸ್ವಾಮಿಗಳು, ಸಾಕಷ್ಟು ಜನ ವಿದೇಶಿಗರು ಸಹಿತ ಹೇಳ್ಯಾರ, ಬಸವ ಫಿಲಾಸಫಿ ಲಿಂಗಾಯತ ಧರ್ಮ ಒಂದು ಸಪ್ರೇಟ್ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಇವ ಏನು ಮಾಡ್ದ, ಇವ 70 ವರ್ಷ ಹೆಚ್ಚು ಕಡಿಮೆ, ಕನ್ನೇರಿ ಸ್ವಾಮಿಗೆ ಒಂದು 70 ವರ್ಷ ಇರಬೇಕು, ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಸುಮ್ಮದಾನ. ಹಿಂದೆ 2017-18 ಲಿಂಗಾಯತ ರ್ಯಾಲಿ ನಡೀತು, ಇಷ್ಟು ಜೋರು ನಡೀತು, ಎಲ್ಲ ನಡೀತು. 60 ಅವ್ರು ಅವಾಗ ಇಷ್ಟು ವರ್ಷ ಸುಮ್ ಕೂತಿದ್ದಾನೆ ಇವನು. ಸುಮ್ ಕೂತ್ಕೊಂಡು
ಅವಾಗ ಏನೂ ಹೇಳಿಲ್ಲ ಬಸವಾದಿ ಶರಣರು ಹಿಂದೂ ಧರ್ಮ ಹೇಳ್ಯಾರತ್ತೆ ಯಾಕೂ ಹೇಳಿಲ್ಲ ಒಟ್ಟವ ಎಷ್ಟು 10 ವರ್ಷ ಮೊದಲಿಂದ ನಡೆದದ ಮತ್ತು ರೀಸೆಂಟ್ಲಿ ಭಾಳ ದೊಡ್ಡ ಪ್ರಮಾಣ ನಡೆದದ. ಆದರೆ ಈಗ ಸಿದ್ದೇಶ್ವರ ಸ್ವಾಮಿಗಳು ಭಕ್ತ ಅಂದ್ಕೊಂಡು ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯ ಆದಮೇಲೆ ತನ್ನ ಬಾಲ ಬಿಚ್ಚಕ್ಕೆ ಶುರು ಮಾಡ್ಯಾನ. ಇವನು ಸಿದ್ದೇಶ್ವರ ಸ್ವಾಮೀಜಿಗಳು ಇದ್ರಂದ್ರೆ ಹೇಳ್ತಿದ್ರು ಅವಂಗೆ, ಬುದ್ಧಿ ಹೇಳ್ತಿದ್ರು ಅವಂಗೆ, ನೀ ಸರಿಯಲ್ಲಪ್ಪ. ಸ್ವತಃ ಸಿದ್ದೇಶ್ವರ ಸ್ವಾಮೀಜಿಗಳೇ ಜಾಗತಿಕ ಧರ್ಮಗಳಂತ ಒಂದು ಲಿಸ್ಟ್ ಮಾಡ್ಯಾರ. ಜಾಗತಿಕ ಧರ್ಮಗಳಂತೇಳಿ ಹಿಂದೂ ಧರ್ಮ ಒಂದು ಬರ್ದಾರ, ಬೇರೆ ಬೇರೆ ಇಸ್ಲಾಂ ಬರ್ದಾರ, ಬೇರೆ ಬೇರೆ ಬರ್ದಾರ, ಲಿಂಗಾಯತ ಧರ್ಮ ಅಂತ ಸಪ್ರೇಟ್ ಬರ್ದಾರ. ಅವ್ರ ಆಚರಣೆಗಳು ಎಲ್ಲ ಬರ್ದಾರ. ಇವನು ಸಿದ್ದೇಶ್ವರ ಸ್ವಾಮೀಜಿಗಳ ಶಿಷ್ಯ ಆಗಿದ್ದಂದ್ರೆ ಅದನ್ನ ತೆಗೆದು ನೋಡಬೇಕು. ಹಾಗಾಗಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ಕಲಬೇರಿಕೆ ಮಾಡ್ತಕ್ಕಂಥದ್ದು ಈ ಸ್ವಾಮಿ ಮತ್ತು ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲ ಸ್ವಾಮಿಗಳಿಗೆ ಬೈಯೋದು. ಬಸವ ತಾಲಿಬಾನಿ ಅನ್ನೋದು, ತಾಲಿಬಾನಿ ಅಂದ್ರೆ ಏನು? ತಾಲಿಬಾನ್ ಅಂದ್ರೆ ಏನು? ಬಸವ ತಾಲಿಬಾನಿ ಅಂದ್ರೆ ತಪ್ಪಾಗೋದಿಲ್ಲ ಇದು? ಇದನ್ನು ನಾವು ಕೇಳ್ಕೊಂಡು ಸುಮ್ಮನೆ ಇರಬೇಕಾ? ತಾಲಿಬಾನ್ ಅಂತ ಏನು ಮಾಡ್ಯಾರ ಬಸವಣ್ಣವರು? 1,96,000 ಜನ ಶರಣರು ಅಲ್ಲೇ ನಿಂತು ಹೋರಾಟ ಮಾಡಿದಾರೆ. ಅವ್ನು ಸೈನ್ಯ ಹಿಮ್ಮೆಟ್ಟಿಸಿದ್ರು. ಚಾಲುಕ್ಯ ಇವೊಂದು 12ನೇ ಶತಮಾನದಾಗೆ ಅವ್ರು ಹಿಂಸೆ ಮಾಡೋದು ಬೇಡ ಅಂತೇಳಿ ನಮ್ಮ ಲಿಟ್ರೇಚರ್ ನಮ್ದೇನಿದೆ ವಚನ ಸಾಹಿತ್ಯನ ಕಟ್ಕೊಂಡು ನಾವು ರಕ್ಷಣೆ ಮಾಡಿ ಸಾಕಂತ ಹೇಳಿದ್ರು ಅವರು. ಹೊರತಾಗಿ ಅಲ್ಲಿ ನಿಂತು ಹೊಳ್ಳಿ ಖಡ್ಗ ತಗೊಂಡು ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ ಅವರು. ಯಾಕೆ ಹೇಳಿಲ್ಲ ಅಂದರೆ ಹಿಂಸೆ ಬೇಡ, ನನ್ನ ಒಂದು ಇತಿಹಾಸಕ್ಕೆ ಹಿಂಸೆ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ಇವರು ಇದನ್ನು ನಿಲ್ಲಿಸಬೇಕು. ಈ ಸ್ವಾಮಿಗಳಿಗೆ ಈ ಕರ್ನಾಟಕದಿಂದನೇ ಇವರಿಗೆ ಬಹಿಷ್ಕಾರ ಹಾಕಬೇಕು. ಈಗಾಗಲೇ ಹಿಂದಿನ ದಿನಮಾನದಲ್ಲಿ ನೋಡ್ರಿ ನಾವು ಬಿಜಾಪುರದಾಗ ಬಹಿಷ್ಕಾರ ಹಾಕಿದ್ರು. ಕೋರ್ಟ್ ಕೂಡ ಎತ್ತಿ ಹಿಡಿತು, ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಹಾಗಾಗಿ ಇವನು ಧರ್ಮದ ಮಧ್ಯೆ ಒಂದು ಜನರ ಮಧ್ಯೆ ಏನದಲ್ಲ ವೈಷಮ್ಯವನ್ನು ಬೆಳೆಸ್ಕೊತ ಲಿಂಗಾಯತ ಸ್ವಾಮಿ ಬಸವ ತತ್ವಗಳನ್ನು ಬಸವ ವಚನಗಳನ್ನು ಹೇಳೋರಿಗೇನೆ ಇವನು ಬೈಕೋತ್ ಹೊಂಟಾನ. ಅಂದ್ರೆ ನಾವು ಬಸವಣ್ಣ ವಚನ ಹೇಳೋಕ್ಕೆ ನಾವು ಸ್ವತಂತ್ರ ಇಲ್ಲ ಅನ್ನಂಗೆ ಆಯ್ತಲ್ಲ. ಇದು ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಈ ಪರಿಸ್ಥಿತಿ ತಂದು ಇಡ್ತಾ ಇದ್ದಾನೆ ಇವನು. ಅದಕ್ಕೆ ಇವನನ್ನು ಕೊಲ್ಹಾಪುರದಾಗೆ ಇರ್ಬೇಕವ, ಈ ಕಡೆ ಬರಬಾರ್ದು. ಕರ್ನಾಟಕದಲ್ಲಿ ಎಂಟ್ರಿ ಕೊಡದೇ ಇದ್ದಂಗೆ ನಮ್ಮ ಮಾನ್ಯ ಗೃಹ ಸಚಿವರು, ನಮ್ಮ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮಾಡ್ತಾ ಇದ್ದಾರೆ ಅಲ್ಲಿ ವಿರೋಧ ಅವಿನಾಶ್ ಭೂಷಿಕರ್ ಅಂತ ನಮ್ಮ ಹೋರಾಟಗಾರ ಮಹಾರಾಷ್ಟ್ರದ ತುಂಬ ಎಲ್ಲ ಕಡೆನೂ ಹೋರಾಟ ಮಾಡ್ತಿದ್ದಾರೆ ಅವರು. ಅಲ್ಲಿ ಅವರು ಬಾಲ ಬೀಸ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಕನ್ನೇರಿ ಸ್ವಾಮಿಗಳ ಕರ್ನಾಟಕದಲ್ಲಿ ಯಾಕೆ ಬಾಲ ಬೀಚ್ಲಾಕತ್ತಾರೆ ಅಂದ್ರೆ ಆ BJP RSS ಅವ್ರಿಗೆ ಒಂದು ಏನೋ ಎಂಜಲು ತೋರಿಸಿದತ್ತ ನನಗೆ ಅನಿಸ್ಲಾಗತ್ತೈತಿ. ಏನಂದ್ರೆ ಉತ್ತರ ಪ್ರದೇಶ ಮಾಡಲ್ ನಂಗೆ ನಿನ್ಗೇನೋ ಯೋಗಿ ಮಾಡ್ತೀನಿ ಅಂತೇಳಿ, ಯೋಗಿ ಗತ್ಲೆ ನಿನಗೂ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹಿಂಗೇನೋ ಒಂದು ಹೇಳಾಗತ್ತೆ. ನಾವು ಸೋಷಿಯಲ್ ಮೀಡಿಯಾದಾಗ ನೋಡಿದಂಥ ವಿಚಾರ. ಅದಕ್ಕೆ BJP ಒಳಗೂ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಯಾರ್ಯಾರು ಅದಾರ ಅವರು ಹುಷಾರಾಗಿ ಇರ್ಬೇಕಾಗ್ತದೆ. ಅಲ್ಲಿಲ್ಲ, ಅಲ್ಲಿ ಯಾರು ಕಲಿಲ್ಲ, ಅಲ್ಲಿ ಜಾಗ ಕಲಿಲ್ಲ, ಎಲ್ಲ ಭಾಳ ಮಂದಿ. ಹಿಂಗಾಗಿ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡತ್ತಾರ, ಕರ್ನಾಟಕದಾಗ ಗಲಾಟೆ ಮಾಡತ್ತಾರ ಅಂತೇಳಿ ಕರ್ನಾಟಕದಾಗ ಹೋರಾಟ ಆಗ್ತಾ ಇದೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ಬಾರ್ದು. ಎಲ್ಲಾ ಕಡೆ ಹಿಂದೂ ಸಮಾವೇಶಗಳು ಮಾಡ್ತಾ ಇದಾರೆ, ನೀವು ಸಮಾವೇಶಗಳು ಮಾಡ್ತೀರಿ, ಅವರು ಮಾಡ್ತಾರೆ, ಅವ್ರದೇ ಆದಂತ ನಿಮ್ಗೆ ನಮಗ್ ಇರೋದು ಬಸವಣ್ಣ ಅವ್ರ ಹೆಸರನ್ನ ಹಿಂದೂ ಅನ್ನೋ ಪದಕ್ಕೆ ತಳಕ್ ಹಾಕೋ. ಅವ್ರ ಹಿಂದೂ ವಿರಾಟ ಸಮಾವೇಶ ಮಾಡ್ಕೊಡ್ಲಿ, ಬಸವಣ್ಣ ಅವ್ರ ಹೆಸರು ಹೇಳ್ಕೊಂಡು ಬಸವಣ್ಣವ್ರನ್ನ ಮುಂದಿಟ್ಕೊಂಡು ಬಸವಾದಿ ಶರಣರನ್ನ ತೆಗೊಳ್ಳುವಂಥದ್ದು ಮತ್ತೆ ಲಿಂಗಾಯತ ಸ್ವಾಮಿಗಳನ್ನ ಅವ್ರು ಬೈಯುವಂಥದ್ದು ಏನೈತಲ್ಲ ಅದಕ್ಕೆ ನಮ್ಗೆ ಬಹಳ ಉಗ್ರವಾದಂತ ನಾವು ತಡೆಯನ್ನು ಒಡ್ಡಬೇಕಾಗಿರುವಂಥದ್ದು. ಹಿಂಗಾಗಿ ನಮ್ಗೆ ಇರೋದು ಬಸವಣ್ಣವ್ರ ಹೆಸರನ್ನ ಹಿಂದೂ ಧರ್ಮವನ್ನ ಧಿಕ್ಕರಿಸಿನೇ ಬಸವಣ್ಣವ್ರು ಸ್ವತಂತ್ರ ಲಿಂಗಾಯತ ಧರ್ಮ ಹುಟ್ಟು ಹಾಕಿರುವಂಥದ್ದು. ಹಿಂಗಾಗಿ ಬಸವಣ್ಣವ್ರು ಯಾವತ್ತೂ ಹಿಂದೂ ಧರ್ಮವನ್ನು ಒಪ್ಕೊಳ್ದೇ ಇರುವಂತವ್ರನ್ನ ಹಿಂದೂ ಧರ್ಮಕ್ಕೆ ಅವರು ಇವತ್ತೇನು ಕನೆಕ್ಟ್ ಮಾಡ್ತಾರೆ. ಹಂಗಾಗಿ ಅದು ಉದ್ದೇಶ ನಮ್ದು, ಅದು ಬಿಟ್ರೆ ಬೇರೆ ಏನು. ಅವ್ರು ಇನ್ನೂ ಸಮಾವೇಶ 100 ಮಾಡ್ಕೊಳ್ಳಿ, ಆಗುದಿಲ್ಲ. ಹಿಂದೂಗಳು ಅವತ್ತು ನಮ್ಮವ್ರು ಆಗದೆ ಇರೋದಕ್ಕೆ, ನಮ್ಮನ್ನ ಅಕ್ಸೆಪ್ಟ್ ಮಾಡದೇ ಇರೋದಕ್ಕೆ ನಾವು ಹಿಂದೂ ಧರ್ಮವನ್ನು ಬಿಟ್ಟು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿರುವಂಥದ್ದು ಬಸವಣ್ಣವರು. ಬೌದ್ಧ ಧರ್ಮ ಕೂಡ ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅನಾಚಾರಗಳನ್ನು ಧಿಕ್ಕರಿಸಿನೇ ಬಂದಿರುವಂಥದ್ದು. ಹಿಂಗಾಗಿ ಜೈನ, ಬೌದ್ಧ, ಎಲ್ಲಾರನ್ನು ಒಪ್ಕೋತೀವಿ, ಎಲ್ಲಾರನ್ನು ಗೌರವಿಸ್ತೇವೆ. ಆದ್ರೆ ನಮ್ಮ ಸಿದ್ಧಾಂತ ಅಂದ್ರೆ ನಾವು ನಮ್ಮ ವಚನಗಳನ್ನ ತಿರುಚಿ ಬರೀತಾರೆ. ಎಲ್ಲೂ ಇಲ್ರಿ, ವೇದ, ಉಪನಿಷತ್, ಮಹಾಭಾರತ, ರಾಮಾಯಣ ಅದೇ ಹೆಸರನ್ನೇ ಪಾಲಿಟಿಕ್ಸ್ ಮಾಡತ್ತಾರಲ್ಲ, ಅವ್ರಿಗೆ ಕೇಳ್ಬೇಕು ನೀವು ಇದನ್ನ. ಹಾ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಓಕೆ, ನಮ್ಮ ನಂಬಿಕೆ ಮತ್ತು ಆಚರಣೆ, ಜೀವನದ ಪದ್ಧತಿ. ಓಕೆ, ನಾವು ಮಾಡ್ತೀವಿ, ಹೌದು, ಅದು ಅವ್ರಿಗೆ ಗೊತ್ತಿಲ್ಲ. ಕನ್ನೇರಿ ಸ್ವಾಮಿಗಳು ಮೂಲತಃ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಕನ್ನೇರಿ ಮಠನೂ ಕೂಡ ಲಿಂಗಾಯತ ಮಠ. ಹೌದು, ಆ ಮಠಕ್ಕೆ ಲಿಂಗಾಯತರ ಕೊಡುಗೆ ಅದ. ಮಠಕ್ಕೆ ಏನೆಲ್ಲ ದಾನದ ಇಷ್ಟು ತೆಗೆದು ನೋಡಂತಿದ್ರು ಅವ್ರಿಗೆ. ಎರಡನೇದು, ಅವರು
ನಿಮ್ಮ ಪ್ರಕಾರ ಹಿಂದೂ ಶರಣರ ಸಮಾವೇಶ ಮಾತ್ರ ಮಾಡಲಿ ಅಥವಾ ಹಾ. ಹಿಂದೂ ಸಮಾವೇಶ ಮಾಡಲಿ ಅಷ್ಟೇ. ಎರಡನ್ನೂ ಮಿಕ್ಸ್ ಮಾಡಬೇಡ ಅಂತ ಅಷ್ಟೇ ಬಸವಾದಿ ಶರಣರನ್ನು ಸೇರಿಸಬಾರ್ದು, ಹಿಂದೂ ಧರ್ಮದೊಳಗೆ ಸೇರಿಸಬಾರ್ದು, ಹಿಂದೂ ಆಚರಣೆಗೂ ಸೇರಿಸಬಾರ್ದು, ಧರ್ಮದಾಗೂ ಸೇರಿಸಬಾರ್ದು. ಅವರು ಲಿಂಗಾಯತ ಆಚರಣೆ, ಅದು ಲಿಂಗಾಯತ ಮಠ ಇದ್ರು ಲಿಂಗಾಯತ ಆಚರಣೆನೇ ಮಾಡ್ತಾ ಇಲ್ಲ, ಅವರು ವಿಭೂತಿನೇ ಹಚ್ತಾ ಇಲ್ಲ ಅವ್ರ ಹೆಣಿ ಮೇಲೆ. ಸರ್ ಇನ್ನೊಂದ್ರಿ ಅವರು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೇಳಿ ಸರ್, ಇಲ್ಲಿ ಒಂದು ನಿಮಿಷ. ಈಗ ಲಿಂಗಾಯತ ಧರ್ಮದ ಆಚರಣೆಗಳು ಏನದಾವಲ್ಲ, ಎಲ್ಲ ಶೋಷಿತರನ್ನ ಒಳಗೊಂಡಂತೆ ಎಲ್ಲರನ್ನ ಎತ್ಕೊಂಡು ಅಸ್ಪೃಶ್ಯತೆ ನಿವಾರಣೆ ಮಾಡುವ ನಿಟ್ಟಿನಾಗ ಲಿಂಗಾಯತ ಧರ್ಮದ ದೇವ ಉದ್ದೇಶ ಅದಾವ. ಹಿಂದೂ ಧರ್ಮದಾಗ ಐತೇನ್ರಿ? ಆಯ್ತಾಯ್ತು. ಇದೇ ಕನ್ನೇರಿ ಸ್ವಾಮಿ ಹಿಂದೂ ಧರ್ಮದ ಅಂತ ಹೇಳ್ತಾನಲ್ಲ, ಸ್ವಾಮಿ ಆಗ ಅಂತ ಹೇಳ್ರಿ. ಅವ್ರ ಅಪ್ಪಗ ಹುಟ್ಟಿದ್ರ ಇಟ್ಟು ಕಠಿಣವಾಗಿ ಮಾತಾಡ ಅಸ್ಪೃಶ್ಯತೆನೆ ನಿವಾರಣೆ ಮಾಡಕ್ಕೆ ಒಂದು ನಿರ್ಧಾರ ತಗೊಳ್ಳಿ. ಗುಡಿ ಪ್ರದೇಶವನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿ ಬಿಡ್ಲಿ. ಎಲ್ಲಿ ಮಹಿಳೆಯರ ಮ್ಯಾಗ ದೌರ್ಜನ್ಯ, ದಲಿತ ಮಹಿಳೆಯರ ಮ್ಯಾಗ ದೌರ್ಜನ್ಯ ಆದಾಗ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಾನ. ಇವತ್ತು ನಿನ್ನೆ ಏನು ಕೊಡ್ತಾನ, ನಮ್ಮ ಲವ್ ಜಿಯಾತ್ ಆಗ್ತಾವ, ಕ್ರಿಶ್ಚಿಯನ್ ಧರ್ಮ ಇವು ಧರ್ಮಕ್ಕೆ ಬೇಕು ಅಂತ ಹೇಳೋದು. ನಮ್ಮ ನೀವು ನಮ್ಮವ್ರು ಅಂತ ಹೇಳ್ತೀರಿ, ಹಿಂದೂಗಳು ಅಂತ ಹೇಳ್ತೀರಿ, ನಮ್ಮ ಮ್ಯಾಗ ದಿನನಿತ್ಯ ಅತ್ಯಾಚಾರ ಮಾಡ್ತೀರಿ, ನೀವು ಮಾಡ್ತೀರಿ. ಹಿಂದೂಗಳು ಬ್ರಾಹ್ಮಣರು ಅಂತ ಹೇಳ್ತಿಲ್ಲ, ಪಾಪ ಅವ್ರಿಗೆ ಇನ್ನೂರಿಗೆ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅತ್ಯಾಚಾರ ಆಗಿಲ್ಲ ಅವ್ರದ್ದು. ಬಟ್ ನೀವು ಏನದಿಲ್ಲ, ಇಂಥ ಸೋಂಗ್ ಹಾಕೊಂಡಿಲ್ಲ. ಆದ್ರೆ ನಿಜವಾದ ಬಸವಾದಿ ಶರಣರು ಏನದಲ್ಲ, ಸಾಧು ಇವರು ಋಷಿ ಮುನಿಗಳು ಅಥವಾ ಇವ್ರದಲ್ಲ, ಅವ್ರಿಗಿಂದ ಏನೂ ಆಗಿಲ್ಲ. ಬಸವ ಶರಣರಿಂದ ನಮಗೇನೂ ಆಗಿಲ್ಲ. ಇಂಥವ್ರು ಅವ್ರ ಹೆಸರು ಮ್ಯಾಗ, ಬಸವಣ್ಣವ್ರ ಹೆಸರು ಮ್ಯಾಗ ಹಾಕುವಂಥ ಕನ್ನೇರಿ ಸ್ತ್ರೀಗಳದಾರಲ್ಲ, ಇಂಥವ್ರದಿಂದ ನಮ್ಮ ಮ್ಯಾಗ ನಿರಂತರ. ಮಹಾರಾಷ್ಟ್ರನಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ನಾವು ದಲಿತರ ಅಲ್ಲಿ ಅಂತ ಹೇಳ್ತಾನೆ, ಅಲ್ಲೆಲ್ಲ ಮರಾಠಾಗ ಮಾತಾಡಿ ಇದು ಮಾಡ್ತಾನೆ. ಇಲ್ಲಿ ಏನು ಹೇಳ್ತಾನೆ, ನಾನು ಬಿಜಾಪುರದಾಗ ಹುಟ್ಟೆ, ನಾನು ಇಲ್ಲ ಬಿಜಾಪುರದಾಗ ಅವ್ರ ಅಪ್ಪ ಹುಟ್ಟಾನ, ಯಾವ ಇದು ಬಿಜಾಪುರ ನಿಮ್ಮದನ್ನು, ನಿಮ್ಮ ಅಪ್ಪಂದು ನಿಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೇಳ್ತಾನೆ. ನಿಮ್ಮ ಅಪ್ಪಂದ ನಾವು ಕೇಳ್ತೇವೆ, ನಿಮ್ಮ ಅಪ್ಪಂದ ಬಿಜಾಪುರ ನಿಮ್ಮ ಅಪ್ಪಂದ. ಎಲ್ಲರೂ ಅದ ಈ ದೇಶನಾಗ, ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವರು ಬದುಕಲಿಕ್ಕೆ ಹಕ್ಕದ. ಕೇವಲ ನೀವು ಒಂದು ನಮ್ಮ ಲಿಂಗಾಯತ ಧರ್ಮದ ವಿರುದ್ಧ ನೀವು ಮಾತಾಡಿ, ನಮ್ಮ ಪಾಪ ಬಾಯಿ ಸತ್ತಂತ ಏನು ನಮ್ಮ ಶರಣದಾರ ಸ್ವಾಮಿಗಳದಾರ, ಅವ್ರಿಗೆ ಸುಳಿ ಮಕ್ಕಳು ಅಂತಂದ್ರು, ಮ್ಯಾಟ್ಲೆ ಹೊಡ್ರಿ ಅಂದರು. ಇದು ಬಸವ ಸಂಸ್ಕೃತಿ, ನಮ್ಮ ಬಿಜಾಪುರದ ಬಸವಣ್ಣವ್ರ ಸಂಸ್ಕೃತಿ, ಇದು ನಮ್ಮ ಬಿಜಾಪುರ ಭಾಷೆ ಅಂತ ಹೇಳ್ತಾನೆ. ಇವೆಂತ ಮೂರ್ಖರಿ. ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿ ಅವು. ಇವತ್ತು ನಾವು ಯಾವ ಲಿಂಗಾಯತ ಒಪ್ಪೋದಿಲ್ಲ, ಬೌದ್ಧ ಒಪ್ಪೋದಿಲ್ಲ, ನಿನ್ನ ಜೊತೆ ಬರ್ತೇವೆ, ಕರ್ಕೊಂಡು ಹೋಗ್ಲಿ. ನಾನು ಅನ್ಯ ಜಾತಿ ಮದುವೆ ಮಾಡಿಸಿದಾರ ಅಂತ ಹೇಳ್ತಾರಲ್ಲ, ಎಲ್ಲಿ ಮಾಡಿಸಿ ಹೇಳತ್ತೇಳ್ರಿ. ಒಂದು ಉದಾಹರಣೆ ಮಾಡಿಸಿದಕ್ಕೆ ಹೋಗಿ ಅಂತ ಫೋಟೋ ತಕೊಳ್ಳೋದಲ್ಲ, ಬಾ ಹೇಳ್ರಿ, ಪ್ರವೇಶ ಮಾಡತ್ತೇಳ್ರಿ ನಮಗೆಲ್ಲ ಗುಡಿ ಗುಂಡಾರ್ದಾಗ. ಎಲ್ಲೇ ಕೇಶವ ಕೃಪಾದಿಂದ ನೀವು ಏನೋ ಇದೆ ಅಲ್ಲಿ ಏನೋ ಆಶೆ ತೋರಿಸ್ ಬಳಕ ಇವಂಗೊಂದು ಇದು ಆಗಿಬಿಟ್ಟದ. ಏನಂದ್ರೆ ನಾಗ್ಪುರದು ಶರಗ್ ಬೆಳೆದ, ಇವ್ ನಾಗ್ಪುರ ಶರಗ್ ಬೆಳೆದದ. ಇವು ಮಾಡಿದಂಥ ಹಲ್ಕಟ್ಗಿರಿ ಏನದಾವಲ್ಲ, ಅಲ್ಲೆಲ್ಲ ಗೊತ್ತಾಗೈತಿ. ಇಲ್ಲಿ ಅದ್ರ ವಿಷಯದಿಂದ ಏನು ಮಾಡ್ಯಾರ, ಇವ ನನ್ನದೆಲ್ಲ ಹೊರಗೆ ತೆಗಿತಾರ ಬಾ ಹೇಳ್ಕೊಂಡು ನಾಗ್ಪುರ ಕೈ ಗಂಟಿ ಅಲ್ಲಿ ಶರಣಾಗ್ಯಾನ. ಇಷ್ಟೇ. ಅಷ್ಟು ನಾವು ಯಾಕಿಟ್ಟು ಉಗ್ರವಾಗಿ ಮಾತಾಡ್ತೇವಂದ್ರೆ, ಅಸ್ಪೃಶ್ಯರ ಬಗ್ಗೆ ಎಲ್ಲಿ ಮಾತಾಡಿದೆ ನೀವು? ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಇಲ್ಲ. ಬಸವಣ್ಣವ್ರಿಗೆ ಮಾತಾಡಿದ್ರೆ ನಮ್ಗೆ ಸಿಟ್ಟು ಬರೋದಿಲ್ಲ. 12ನೇ ಶತಮಾನದಾಗ ನಮ್ಮ ಮುಂದೆ ತಂದಾರ. ಇವತ್ತು ನಾವು ಇಲ್ಲಿ ಕೂತು ಮಾತಾಡ್ತೇವಂದ್ರೆ ಬಸವಣ್ಣವರು ನಮ್ಮ ಫಸ್ಟ್ ನಮ್ಮ ಮೂಲ ಹಾಕಾರ, ನಮಗೆ ಅಷ್ಟು ನಮಗೆ ಸ್ಥಾನಮಾನ ಕೊಟ್ಟಾರ. ಅಂಥವ್ರಿಗೆ ಮಾತಾಡಿದ್ರೆ ನಾವು ಸುಮ್ಮ ಕೊಡೋಣ. ಈಗ ನಾವು ಶಕ್ತಿಯುತರಾಗೇವಿ, ನಾವು ಹೋರಾಟ ಮಾಡ್ತೇವೆ. ಇನ್ನು ಬಸವಣ್ಣವ್ರಿಗೆ ಅಂದ್ರೆ ನಾವು ಬಿಡೋದಿಲ್ಲ, ಅವ್ರ ಅನ್ಯಾಯಗಳಿಗಂದ್ರೆ ಬಿಡೋದಿಲ್ಲ. ನಾವೀಗ ಕಾನೂನು ಚೌಕಟ್ಟಿನಾಗ ಮಾಡ್ತೇವೆ. ಈ ರೀತಿಯಾಗಿ ಅವು ಬಿಜಾಪುರದಾಗ ಬರಬೇಕು ಬರಬಾರ್ದು ಅದನ್ನು ನಾವು ಕಾನೂನು ಬಾಹಿರವಾದಂಥ ಹೇಳಿಕೆ ಕೊಡೋದಿಲ್ಲ. ಮುಕ್ತವಾಗಿ ಎಲ್ಲರಿಗೂ ಐತಿದು ಈ ದೇಶದಾಗ. ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲಿ ಬರ್ಬೋದು ಹೋಗ್ಬೋದು. ಆದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಏನೋ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಸುಮ್ಮ ಕೊಡೋದಿಲ್ಲ. ಧನ್ಯವಾದ.